ಉಪವಿಶ್ಯತಾಂ. ಹರೇ ರಾಮ, ಕೂತ್ಕೊಳ್ಳಿ. ಕುಕ್ಕಣಿ 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 ಅನ್ನಲ್ಲ. ಹತ್ತು ಸಲ ಮಾತಾಡ್ತಿದ್ದೀನಿ. ಕೇಳ್ತಾ ಇದ್ದಾರೆ. ಒಂದೇ ಒಂದು ನಿಮಿಷ. ಕೂತ್ಕೊಳ್ಳಿ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷು ವಿಘ್ನಸ್ವರಾರ್ಥೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತ್ಯಂ ಸೂರಯಃ ಸದಾ ನಿರಸ್ತ ಕುಹಕಂ ಸತ್ಯಂ ಪರಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ತಾಯಿ ಲಕ್ಷ್ಮೀದೇವಿ ಎದುರುಗಡೆ ಇರುವ ಯಾರನ್ನೂ ತಾವರಿಸಲಾರೆ. ಕಾರಣ ಅದಕ್ಕೆ ಬೇರೆ ಬೇರೆ ಅವರವರ ಜೀವನದ ಘಟನೆಗಳನ್ನು ಉಲ್ಲೇಖಿಸಿ ನನಗೆ ಪರಿಪೂರ್ಣನಾದ ಒಬ್ಬ ವ್ಯಕ್ತಿ ಬೇಕು ಅಂತ ಹೀಗೆ ಹೇಳಿ ತನ್ನ ಮ್ಯಾಟ್ರಿಮೋನಿ ಲೈಸೆನ್ಸ್ ಅಲ್ಲಿ ಏನೇನು ಇರ್ಬೇಕು ಎಲ್ಲ ಹೇಳಿಬಿಟ್ಲು. ಆದ್ರೆ ಅದನ್ನು ಫುಲ್ಫಿಲ್ ಮಾಡೋರು ಯಾರು ಇರ್ಲಿಲ್ಲ. ಅದಕ್ಕೆ ಬೇಕಾಗಿರುವಂತ ವ್ಯವಸ್ಥೆಯಲ್ಲಿ ಅಂದ್ರೆ ಈ ಕ್ವಾಲಿಫಿಕೇಶನ್ನು, ಸಂಬಳ, ಆಮೇಲೆ ಓದಿದ್ದು ಎಲ್ಲ ಜಾಸ್ತಿ ಆಗೋಯ್ತಾದ್ರಿಂದ ಅದಕ್ಕೆ ತಕ್ಕಂತ ವರ ಸಿಗ್ಲೇ ಇಲ್ಲ. ಆದ್ರೆ ಒಬ್ಬನೇ ಒಬ್ಬ ಇದ್ದ, ಅವನಿರುವುದು ಒಬ್ಬನೇ, ಅವನ ಹಾಗೆ ಇನ್ನೊಬ್ರು ಇಲ್ಲ. ಆದ್ರಿಂದಾಗ ಅವನ ಅದ್ವಿತೀಯ. ಏವಂ ವಿಮೃಶ್ಯ ವ್ಯಭಿಚಾರಿ ಸದ್ಗುಣಂ
ಪದಂ ನಿಜೈಕಾಶ್ರೈ ಸದ್ಗುಣಾಶ್ರಯಂ ವೌರೇವ ಸ್ಥಿತಂ ರಮಾ ಮುಕುಂದಂ ನಿರಪೇಕ್ಷಂ ಸ್ಥಿತುಂ. ಎಲ್ಲ ಗುಣಗಳಿಗೆ ಆಶ್ರಯನು ಒಬ್ಬನೇ. ಅವನು ನಾರಾಯಣ ಸ್ವರೂಪಭೂತವಾದ ಗುಣಗಳಿಂದ ತುಂಬಿದವನು. ಯಾರತ್ರನೋ ಬಾಡಿಗೆ ತೆಗೆದುಕೊಂಡು ಬಂದ ಸೈಕಲ್ ಅಲ್ಲ, ಅವಂದೇ ಸ್ವಂತ ಅದು. ಕೆಲವರ ಹತ್ರ ಎಲ್ಲ ಗುಣಗಳಿರ್ತವೆ. ಏನಿರ್ತವೆ ಗುಣಗಳು ಅಂದ್ರೆ, ಪಕ್ಕದವ್ರು ಬಂದು ಹೊಗಳ್ತಾ ಇರ್ತಾರೆ. ಅವರಿಗೆ 2 ದಿವಸ ಸಂಬಳ ಎಕ್ಸ್ಟ್ರಾ ಕೊಟ್ಟಿರ್ತಾನೆ, ಅದರಿಂದಾಗಿ ಇವನನ್ನು ಬಂದು ಹೊಗಳಿ 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 ಅಟ್ಟಕ್ಕೆ ಏರಿಸಿರ್ತಾರೆ. 3ನೇ ದಿವಸ ಅವನಿಗೆ ಕೊಡ್ಲಿಕ್ಕೆ ಆಗಿರಲ್ಲ. 3ನೇ ದಿವಸ ಬೈಕೊಂಡು ಹೋಗ್ತಾ ಇರ್ತಾನೆ. 2 ದಿವಸಕ್ಕೆ ಕೇಳಿದ್ರೆ 1 ದಿವಸದ ಕೊಟ್ಟು 2 ದಿವಸ ಮಾಡಿ ಅಂತ ಹೇಳಿದ್ದೆ, ಈಗ ಮತ್ತೆ 3ನೇ ದಿವಸನೂ ಮಾಡ್ಬೇಕಂತೆ ಒಂದೇ ದಿವಸದ ಸಂಬಳದಲ್ಲಿ ಅಂತ ಬೈಕೊಂಡು ಅವನ ಮುಂದೆನೆ ಹೇಳಿ ಹೋಗ್ತಾನೆ ಎಲ್ಲ. ಹಾಗೆ ಭಗವಂತನ ಗುಣ ವರ್ಣನೆ ಯಾರೋ ಹೇಳಿಸಿ ಮಾಡಿಸಿದ್ದಲ್ಲ. ವೇದ ಅನ್ನೋದು ಸರ್ವಕಾಲದಲ್ಲೂ ಇರುವಂತಹ ವ್ಯಕ್ತಿಯ ಯಥಾರ್ಥವಾದ ಗುಣಗಳನ್ನು ಹೇಳುತ್ತೆ. ಹಾಗಾಗಿ ಸದ್ಗುಣಾಶ್ರಯಂ, ಅವನು ಸದ್ಗುಣಗಳಿಗೆ ಆಶ್ರಯನಾಗಿದ್ದಾನೆ. ಅದು ನಿಜ. ನಿಜ ಅಂದ್ರೆ ಸಂಸ್ಕೃತದಲ್ಲಿ ತನ್ನದ್ದೇ ಅಂತ ಅರ್ಥ. ಬಾಡಿಗೆ ತಂದದ್ದಲ್ಲ, ಬಿಟ್ಟು ಹೋಗುವಂತದ್ದಲ್ಲ, ಎಲ್ಲಿಂದನೋ ಹೊತ್ಕೊಂಡು ಹಾಕೊಂಡಿದ್ದಲ್ಲ. ಅದು ಸಹಜವಾದ್ದು, ಅವನದ್ದೇ. ಅದು ಯಾವತ್ತು ಬಿಟ್ಟು ಹೋಗುವಂತದ್ದಲ್ಲ. ಬಿಟ್ಟು ಹೋಗುವಂತದ್ದಾದ್ರೆ ಅದು ಗುಣವೇ ಅಲ್ಲ. ಯಾವ್ದು ಬಿಟ್ಟು ಹೋಗುತ್ತೋ ಅದು ಯಾರಿಗೂ ಸಂಬಂಧ ಇಲ್ಲ. ಅಂಥ ಗುಣೋಚಿತವಾದ ವ್ಯಕ್ತಿತ್ವದಿಂದ ಕೂಡಿದ ಯಾರೊಬ್ಬರನ್ನೇ ಆಶ್ರಯಿಸಿದ್ರೆ ಮಾತ್ರ ಅದಕ್ಕೆ ಒಳ್ಳೆಯ ಸ್ಥಾನಮಾನ ಸಿಗುತ್ತೋ ಅಂಥ ಒಂದೇ ಒಂದು ತಪ್ಪಿದ ಗುಣಗಳು, ಅಂದ್ರೆ ಇವನಲ್ಲಿರುವ ಗುಣಗಳು ಅವನಲ್ಲೂ ಇದೆ. ಆದ್ರೆ ನಾನು ಹೇಳ್ತಾ ಇರೋದು ಅತ್ಯಂತ ಉತ್ತಮವಾದ ಗುಣ. ಇವನ್ ಹಾಗೆ ಇನ್ನೊಬ್ಬ ಯಾರಾದ್ರೂ ಇಷ್ಟೇ ವ್ಯವಸ್ಥಿತವಾದ ಜೀವನದ ಬದುಕಿನ ಎಲ್ಲ ಏರಿಳಿತಗಳನ್ನ ಮೀರಿ ನಿಂತವನು ಅನ್ನುವವ ಒಬ್ಬನಿಲ್ಲ. ಕೆಲವರಲ್ಲಿ ಗುಣ ಇಲ್ಲ, ಕೆಲವರಲ್ಲಿ ರೂಪ ಇಲ್ಲ, ಕೆಲವರಲ್ಲಿ ಆಯುಷ್ಯವೇ ಇಲ್ಲ. ಹೀಗೆ ಒಬ್ಬೊಬ್ಬರ ಹತ್ರ ಒಂದೊಂದ್ ತರದ ವ್ಯಭಿಚಾರ ಇದೆ. ಅಂದ್ರೆ ಅವರಲ್ಲಿ ಇರಬೇಕಾದಿಲ್ಲದೆ ಇರಬಾರದ್ದೆಲ್ಲ ಇದೆ. ಆದ್ರೆ ಯಾವುದೇ ವ್ಯಭಿಚರಿತವಾದ ಗುಣಗಳಿಂದ ಎಲ್ಲ ಸರ್ವ ಗುಣೈರಪೇಕ್ಷಿತಂ, ಎಲ್ಲಾ ಗುಣಗಳಿಗೂ ಇವನ್ ಬೇಕು. ಸದ್ಗುಣಗಳಿಗೆಲ್ಲ ಇವನೇ ಬೇಕು. ಇನ್ಯಾರಲ್ಲೂ ಅಂತ ಆಶ್ರಯವನ್ನು ಪಡೀಲಿಕ್ಕೆ ಅವುಗಳಿಗೂ ಇಷ್ಟ ಇಲ್ಲ. ಅಂತ ವ್ಯಕ್ತಿತ್ವವನ್ನ ಕಂಡ ರಮ ನಿರಪೇಕ್ಷಂ ಈಪ್ಸಿತಂ ಮುಕುಂದಂ ವರಂ ವೌರೆ. ನಿರಪೇಕ್ಷಂ, ಅವನು ಸುಖ ಪಡ್ಲಿಕ್ಕೆ ಬೇರೆ ಯಾರೂ ಬೇಡ. ಅವನ ಸ್ವರಮಣ, ಅವನು ತಾನೊಬ್ಬನೇ ಇರ್ತಾನೆ. ಈ ಚತುರ್ಮುಖನ ಬಗ್ಗೆ ಹೇಳಿದಾಗ ಅದೇ ಅಲ್ವೇ ಹೇಳಿದ್ದವಳು, ಇವನಿಗೆ ಒಬ್ಬನೇ ಇದ್ದು ಅಭ್ಯಾಸ ಇಲ್ಲ. ಯಾರಿಲ್ಲ ಅಂತಂದ್ರೆ ಇವನು ಬೇಜಾರ್ ಮಾಡ್ಕೊಂಡು ಕೂತು ಬಿಡ್ತಾನೆ. ಅದಕ್ಕೆ ಒಬ್ಬಳನ್ನು ಸೃಷ್ಟಿ ಮಾಡಿದ. ನಿತ್ಯ ಬ್ರವೀತ್ ಅಂತ ಉಪನಿಷತ್ತು ಹೇಳುತ್ತೆ. ಆಗಲ್ಲ, ಸರಸ್ವತಿ ಬಾಯಿಂದ ಹೊರಗೆ ಬಂದ್ಲಂತೆ. ಬಂದ ಮೇಲೆ ಅವಳನ್ನು ಸೃಷ್ಟಿ ಮಾಡಿದ್ದೇ ಮಗಳಾಗಿ. ಆದ್ರಿಂದ ಅಂದ್ರೆ ಮಾತು ಅನ್ನೋದು ಸರಸ್ವತಿ ಅಂತ ಅರ್ಥ. ಅಂದ್ರೆ ಸೃಷ್ಟಿ ಮಾಡುವವ ಏನ್ ಮಾಡಿದ್ರು ಸೃಷ್ಟಿ ಆಗತ್ತೆ ಅನ್ನೋ ಒಂದು ವೈಶಿಷ್ಟ್ಯವನ್ನ ತೋರಿಸ್ಲಿಕ್ಕೋಸ್ಕರ ಉಪನಿಷತ್ತು ಹಾಗೆ ಹೇಳುತ್ತೆ. ಅಂದ್ರೆ ಚೆನ್ನಾಗಿ ಕುಂಚ ಹಿಡಿದು ಕಲಾವಿದನಾದವನು ಅವನು ಏನ್ ಗೀಚಿದ್ರು ಚಿತ್ರವಾಗಿರುತ್ತೆ. ಹಾಗೆ ಇವನು ಹುಬ್ಬು ಹಾರಿಸಿದ್ರೆ ಯಾರೋ ಸೃಷ್ಟಿಯಾದ್ರು, ಸೀನಿದ್ರೆ ಸೃಷ್ಟಿಯಾದ್ರು, ಕಿವಿ ಜೋರಾಗಿ ಅಲ್ಲಾಡಿಸಿದ್ರೆ ಸೃಷ್ಟಿಯಾದ್ರು, ಹಲ್ಲು ಕಟಕಟ ಅಂತ ಕಡಿದ್ರೆ ಸೃಷ್ಟಿಯಾದ್ರು, ಬೆನ್ನು ಕೆರ್ಕೊಂಡ್ರೆ ಸೃಷ್ಟಿಯಾದ್ರು, ಎದೆ ಬಡ್ಕೊಂಡ್ರೆ ಸೃಷ್ಟಿಯಾದ್ರು, ಕೈ ಜಾಡಿಸಿದ್ರೆ ಸೃಷ್ಟಿಯಾದ್ರು, ಅವನ್ ಏನ್ ಮಾಡಿದ್ರು ಸೃಷ್ಟಿ ಆಗ್ತದೆ. ಯಾಕಂದ್ರೆ ಸೃಷ್ಟಿಯೇ ಅವನ ಕೆಲಸ. ಯಾರ ಬದುಕಿನಲ್ಲಿ ಸೃಷ್ಟಿಯೇ ಕೆಲಸವೋ ಅವನು ಏನ್ ಮಾಡಿದ್ರು ಸೃಷ್ಟಿ ಆಗುತ್ತೆ. ಇದು ಅವನ ವೈಶಿಷ್ಟ್ಯ. ಆದ್ರೆ ಅವನಿಗೆ ಸೃಷ್ಟಿ ಮಾಡ್ಲಿಕ್ಕೆ ಒಬ್ರು ಬೇಕು, ಜೊತೆಗೆ ಸ್ವಲ್ಪ ಸ್ಫೂರ್ತಿ ಕೊಡೋರು ಬೇಕು. ನಿಮ್ಮ ಹತ್ರ ಆಗತ್ತೆ, ಮಾಡಿ 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 ಅಂತ ಹೇಳಲಿಕ್ಕೆ ಒಬ್ರು ಬೇಕು. ಆದ್ರೆ ನಿರಪೇಕ್ಷಂ, ಪರಮಾತ್ಮನಿಗೆ ಯಾರ ಅಪೇಕ್ಷೆಯೂ ಇಲ್ಲ. ಯಾರು ನೀನು ಹಾಗಿರ್ಬೇಕು, ನೀನ್ ಹೀಗಿರ್ಬೇಕು, ನೀವು ಮೊದ್ಲೆಲ್ಲ ಚೆನ್ನಾಗಿದ್ರಿ, ಈಗ ಮೊದ್ಲಿನ ತರ ಇಲ್ಲ, ನೀವು ಬದಲಾಗ್ಬಿಟ್ಟಿದ್ದೀರಿ ಅಂತ ಬೈದು ಉಪ್ಪು ಖಾರ ಹಾಕಿ ಅವರನ್ನ ತಿದ್ದಬೇಕಾದ ಅಗತ್ಯ ಇಲ್ಲ. ಇದು ಬಿಡಿ. ಈ ತರದ ನನ್ನ ಅಪೇಕ್ಷೆ ಬೇರೆ ಇತ್ತು, ನೀವಿರುದೇ ಬೇರೆ ತರ ಇದ್ದೀರಿ, ನಾನು ಹಾಗ ಅನ್ಕೊಂಡಿದ್ದೆ, ನೀವ್ ಹೀಗ ಅನ್ಕೊಂಡಿದ್ರಿ ಅಂತೆಲ್ಲ
ಮಾತುಕತೆ ಶುರುವಾಗುವಂತ ಸ್ಥಿತಿಯಲ್ಲಿ ಭಗವಂತ ಇಲ್ವೇ ಇಲ್ಲ. ಎಲ್ಲಾ ಸಮಯದಲ್ಲೂ ಒಂದೇ ತರ. ಅವನು ಯಾವಾಗ್ಲೂ ಬದಲಾಗುವ ವ್ಯಕ್ತಿತ್ವದವನಲ್ಲ. ಅವನು ಸರ್ವದಾ ಭಗವಂತನ ಗುಣ ಏನು ಅಂತಂದ್ರೆ ಯಾವಾಗ್ಲೂ ಕೂಡ ಒಂದೇ ತರ ಇರುವವನು. ಹಾಗಾಗಿ ಈಪ್ಸಿತಂ, ಇಷ್ಟವಾದ ವ್ಯಕ್ತಿತ್ವ ಉಳ್ಳವನು. ಅವನು ಎಂಥವರಿಗಾದ್ರೂ ಇಷ್ಟ ಆಗ್ಲೇಬೇಕು. ಅವನನ್ನು ಒಮ್ಮೆ ಅರ್ಥ ಮಾಡ್ಕೊಂಡ್ರೆ ಅವನು ಮತ್ತೆ ಇಷ್ಟ ಆಗದೆ ಹೋಗುದು ಅಂತ ಇಲ್ವೇ ಇಲ್ಲ. ಈಪ್ಸಿತಂ, ಅವನು ಬಯಸಿದ ಹಾಗೆ ಇರ್ತಾನೆ, ಬಯಸಿದಂತೆ ಸಿಗ್ತಾನೆ. ಅಂತಹ ವರಂ, ವರ ಅಂತಂದ್ರೆ ಶ್ರೇಷ್ಠವಾದವನು ಅಂತ ಅರ್ಥ. ಶ್ರೇಷ್ಠ ವಧುವಿಗೆ ಅವನೇ ವರ, ವರನಿಗೆ ಅವಳೇ ವಧು. ಅಂದ್ರೆ ಅದು ವಧುವರ ಅನ್ನೋದು ಶ್ರೇಷ್ಠ ಅನ್ನೋ ಅರ್ಥದಲ್ಲೇ ಇರುವಂತಹ ಶಬ್ದ. ಅದು ಕೊನೆಗೆ ಏನಾಗಿದೆ ಅಂದ್ರೆ ವಧುವರರು ಅಂದ್ರೆ ಮದುವೆ ಆಗುವ, ಮದುವೆ ಆಗ್ಲಿಕ್ಕಿರುವಂತ ಇಬ್ರು ಜೋಡಿಗಳು ಅಂತ ಆಗಿಬಿಟ್ಟಿದೆ. ವರ ಅಂದ್ರೆ ಶ್ರೇಷ್ಠವಾದದ್ದು ಅಂತ ಅರ್ಥ. ಅಂದ್ರೆ ಗುಣದಿಂದ ಶ್ರೇಷ್ಠವಾಗಿರ್ಬೇಕು ಇವನು, ಗುಣದಿಂದ ಶ್ರೇಷ್ಠವಾಗಿರ್ಬೇಕು ಅವಳು. ಅಂದ್ರೆ ಪ್ರತಿಯೊಂದು ಶಬ್ದವೂ ಕೂಡ ನೀವು ಬಿಡಿಸಿ ಅದರ ಹಿಂದೆ ಹೋದ್ರೆ ಆ ಶಬ್ದವನ್ನಲ್ಲಿ ಬಳಸ್ತಾ ಇದ್ದಾರೆ ಅಂದ್ರೆ ಅದಕ್ಕೊಂದು ಏನೋ ಮಹತ್ವ ಇದೆ ಅಂತ ಗೊತ್ತಾಗುತ್ತೆ. ಹೀಗಿರುವ ವ್ಯಕ್ತಿಯನ್ನ ರಮಾ ವೌರೆ, ವೌರೆ ಅಂದ್ರೆ ವರಿಸಿದಳು, ವರ್ಸಿದಳು ಅಲ್ಲ, ವರಿಸಿದಳು. ತಸ್ಯಾಂ ಸದೇಶ ಉಷತೀಂ ನವಕುಂಜಮಾಲಾಂ ಮಾದ್ಯನ್ ಧ್ರುವತ್ತವರೂಥ ವರೂಥ ಗಿರೋಪಗುಟ್ಟಾಂ ತಸ್ಥೌ ನಿವೀಯ ನಿಕಟೇ ತದುರ ಸ್ವಧಾಮ ಸೌವ್ರೀಡಃ ಸವಿಕಸನ್ನಯೇನ. ಅಂಸದೇಶೆ, ಅಂಸ ಅಂದ್ರೆ ಹೆಗಲು. ಆ ಹೆಗಲಿನ ಭಾಗದಲ್ಲಿ ಉದ್ದದ ಹಾರವೊಂದನ್ನ ನವಕುಂಜಮಾಲ, ನವಕುಂಜಮಾಲ, ಹೊಸದಾದ ಕಮಲದ ಮಾಲೆ, ಹೊಸದಾಗಿ ಈಗ ತಾನೇ ಅರಳಿದ ಕಮಲಗಳಿಂದ ಹೆಣೆದ ಮಾಲೆ. ಕೇಳಿಸ್ತಿದ್ಯಾ? ನೀವು ಜೋಡಿಸ್ಕೊಂಡು ಕೇಳಿ. ಆಗ ಕಟ್ಟಾಗೋಲ್ ನಾನು ನಿಲ್ಲಿಸ್ತೇನೆ. ಮುಂಚೆ ಹರಿಯ ಭುಜಗಳ ಮೇಲೆ ಹಾಕಿ ನೆಲೆಯಾಗಿರುವಂತಹ ಆ ಹೊಸ ಕಮಲದ ಮಾಲೆಯ ಸುತ್ತ ಗೊಯ್ಗುಡುವ ದುಂಬಿಯ ರಾಶಿ ತುಂಬಿಕೊಂಡಿತ್ತು. ಕಚ್ಚಲಿಲ್ಲ, ಅವುಗಳು ಕಚ್ಚುವ ದುಂಬಿಗಳಲ್ಲ. ಅಯ್ಯೋ ಇದನ್ ಮಾಲೆ ಹಾಕೊಂಡು ಅವು ಕಚ್ಚಿಸ್ಕೊಂಡು ಮದ್ವೆ ದಿವ್ಸ ಏನಪ್ಪ ಇದು ಹಬ್ಬ ತುರಿಸ್ಕೊಳ್ಳೋ ಕಾರ್ಯಕ್ರಮ ಅಂತ ಒದ್ದಾಟ ಪಡುವಂತ ತರದ ದುಂಬಿಗಳಲ್ಲ. ನಿಮ್ಮ ಮಾತು ನನಗೆ ಸ್ಪಷ್ಟ ಕೇಳಿಸ್ತಾ ಇದೆ. ಅಂದ್ರೆ ಅಲ್ಲಿಯೇ ನೆಟ್ವರ್ಕ್ ಏನೋ ಪ್ರಾಬ್ಲಮ್ ಇದೆ. ಅಂದ್ರೆ ನೀವು ವಿಡಿಯೋ ಆಫ್ ಮಾಡಿ ವಾಯ್ಸ್ ಕರೆಕ್ಟ್ ಕೇಳುತ್ತಾ ನೋಡಿ. ಅವಾಗ ಟೆಸ್ಟ್ ಮಾಡಿ. ಈಗ ಭುಜಗಳ ಮೇಲೆ ನೆಲೆಸಿರುವಂತಹ ಅತ್ಯಂತ ಹೊಸದಾದ ಕಮಲದ ಮಾಲೆಯನ್ನ ಹೊಸೆದು ಭಗವಂತನಿಗೆ ಕೊಟ್ಟಿದ್ದನ್ನ ದುಂಬಿಗಳೆಲ್ಲ ಆವರಿಸಿಕೊಂಡಿದ್ದಾಗ ತನ್ನ ಸ್ಥಾನವಾದ ಎದೆಯ ಮೇಲೆ ಅವುಗಳು ನೆಲೆಸಿದ್ರಿಂದ ಅವಳು ನಾಚುತ್ತಾ ಅಲ್ಲಿ ಹತ್ರ ಬಂದು ತನ್ನ ಅರಳಿದ ಕಂಗಳಿಂದ ಭಗವಂತನ ಬಳಿ ಬಂದು ನಿಲ್ತಾಳೆ. ಯಾರು? ಲಕ್ಷ್ಮೀದೇವಿ. ತಸ್ಥೌ ನಿವೀಯ ನಿಕಟೇ ತದುರ ಸ್ವಧಾಮ, ತದುರ ಆ ಎದೆಯ ಭಾಗ ಅದು ತನ್ನ ಧಾಮ. ಆದ್ರೆ ಅದು ಮಾಲೆ ಆವರಿಸ್ಕೊಂಡ್ಬಿಟ್ಟಿದೆ. ಅಯ್ಯೋ ನನ್ನ ಜಾಗವನ್ನು ಯಾರೋ ಆಕ್ರಮಿಸಿಕೊಂಡಿದ್ದಾರಲ್ವಾ ಅಂತ ಅನ್ನುವ ನೆಪವನ್ನೊಡ್ಡಿದಂತೆ ಹತ್ರ ಬಂದ್ಲು. ಯಾರದು ಅಲ್ಲಿ ಬಂದು ಕೂತವರು ಅನ್ನುವ ಹಾಗೆ. ಸ್ವಸ್ಯ ಸ್ತ್ರೀಯಸ್ತ್ರೀ ಜಗತೋ ಜನಕೋ ಜನನ್ಯ ವಕ್ಷೋ ನಿವಾಸಮಕರೋತ್ ಪರಮಂ ವಿಭೂತೆ ಶ್ರೀ ಸ್ವ ಪ್ರಜಾ ಸಕರುಣೇನ ನಿರೀಕ್ಷಣೇನ ಯತ್ರ ಸ್ಥಿತೈರ್ಹಯತ ಸಾಧಿಪತಿ ಶ್ರೀಲೋಕಾಂ. ಮೂಲೋಕದ ತಂದೆಯಾದ ಶ್ರೀಹರಿ
ಮತ್ತು ತಾಯಿಯಾದ ಭಾಗ್ಯದೇವತೆ ಎನಿಸಿದಂತಹ ತನ್ನ ಜೊತೆಗೆ ಯಾವಾಗ್ಲೂ ಇರುವ ಅನಾದಿ ಪತ್ನಿಯಾದ ಶ್ರೀದೇವಿ ಇಬ್ಬರು ಜೊತೆಯಾಗಿ ನಿಂತ್ರೆ ಲೋಕಕ್ಕೆ ಆನಂದವೋ ಆನಂದ. ಅಂಥ ಆಕೆಗೆ ಅವನು ಬಹಳ ಪ್ರೀತಿಯಿಂದ ತನ್ನ ಎದೆಯ ಸ್ಥಾನವನ್ನ ಜಾಗ ಮಾಡಿ ಕೊಟ್ಟ. ಆ ಮಾಲೆಯನ್ನ ಪಕ್ಕಕ್ಕೆ ಸರಿಸಿ ಸ್ಥಾನವನ್ನ ಕೊಟ್ಟ ಅವಳಿಗೋಸ್ಕರ. ನೀನ್ ಇಲ್ಲೂ ಒಂದು ರೂಪದಲ್ಲಿ ಕೂಡು, ನಿನ್ನ ಸ್ಥಾನವನ್ನು ಯಾರೂ ಕೂಡ ಕಸಿದುಕೊಳ್ಳಿಕ್ ಸಾಧ್ಯ ಇಲ್ಲ, ಹೊರಗಡೆ ಅಲ್ಲ ನೀ ನನ್ನ ಒಳಗಡೆನೆ ಇದ್ದಿ ಅಂತ ಎದೆ ಬಗೆದು ಕೊಟ್ಟಂತೆ ಆಕೆಗೆ ಒಂದು ಸ್ಥಾನವನ್ನ ಕೊಟ್ಟ. ದೇವಿಯಲ್ಲಿ ಕುಳಿತು ಮೂರೂ ಲೋಕಗಳನ್ನ ಅಲ್ಲಿಂದನೇ ನೋಡ್ತಾ ಇದ್ದಾಳೆ. ನೋಡುವುದರ ಜೊತೆಗೆ ಸಕರುಣೇನ ಸ್ವಾಹ ಪ್ರಜಾಹ ನಿರೀಕ್ಷಣೇನ, ಎದುರುಗಡೆ ಇಷ್ಟೊತ್ತೆಲ್ಲ ಒಬ್ಬೊಬ್ಬರದ್ದೇ ನೋಡಿದ್ಲಲ್ಲ, ಅವರನ್ನೆಲ್ಲ ಅಳದು ತೂಗಿದ್ಲಲ್ಲ, ಅವರೆಲ್ಲ ಸ್ವಾಹ ಪ್ರಜಾಹ, ರುದ್ರದೇವ, ಬ್ರಹ್ಮದೇವ, ಇಂದ್ರ, ವರುಣ, ಯಮ, ಬಲಿ, ಇನ್ನು ಉಳಿದ ಎಷ್ಟು ಜನರ ವ್ಯಕ್ತಿತ್ವವನ್ನ ಅಳೆದ್ಲು, ಅವರೆಲ್ಲ ತನ್ನ ಮಕ್ಕಳು ಅಂತ ಅವರ ಮೇಲೆ ಪ್ರೀತಿಯಿಂದ ತನ್ನ ದೃಷ್ಟಿಯನ್ನ ಹಾಯಿಸಿದ್ಲು. ಹಾಯಿಸಿದ್ದು ಮಾತ್ರ ಅಲ್ಲ, ಅವರಿಗೆ ನಿಜವಾದ ತ್ರಿಲೋಕಾನ್ ಸಾಧಿಪತೀನ್ ಸ್ಥಿತ ಐಧಯತ. ಐಧಯತ ಅಂದ್ರೆ ಏರಿಸಿದಳು. ಮೂರು ಲೋಕಗಳ ಒಡೆತನಕ್ಕೆ ಬೇಕಿರುವ ಐಶ್ವರ್ಯದ ಸ್ಥಿತಿಯನ್ನ ಆ ಎಲ್ಲ ಮಕ್ಕಳಿಗೆ ಒದಗಿಸಿದಳು. ಅವರವರಿಗೆ ಏನೇನು ಅರ್ಹತೆ ಇದೆಯೋ, ಅವರವರಲ್ಲಿ ಏನೇನು ಸಾಮರ್ಥ್ಯ ಇದೆಯೋ, ಅವರ ಕೈಯಲ್ಲಿ ಬೊಗಸೆಯಲ್ಲಿ ಎಷ್ಟು ತುಂಬುತ್ತೋ ಅಷ್ಟಷ್ಟು ಸಂಪತ್ತನ್ನ ಅವರ ಕೈಗೆ ಒಪ್ಪಿಸಿದ್ಲು. ದೊಡ್ಡ ಬೊಗಸೆ ಆಗಿದ್ರೆ ಸ್ವಲ್ಪ ಜಾಸ್ತಿ ಹಿಡಿಯತ್ತೆ, ಸಣ್ಣ ಬೊಗಸೆ ಆದ್ರೆ ಚೂರು ಕಮ್ಮಿ ಹಿಡಿಯತ್ತೆ. ಆದ್ರೆ ಅದು ಕೊಟ್ಟದ್ದು ಪ್ರತಿಯೊಬ್ಬರಿಗೂ ಕೂಡ ಕೃಪಾಪೂರ್ಣವಾದ ದೃಷ್ಟಿಯಿಂದ, ಸಕರುಣೇನ ನಿರೀಕ್ಷಣೇನ. ಯಾರಿಗೂ ಕೊಡುವಾಗ ಅವ್ರಿಗೆ ಜಾಸ್ತಿ ಕೊಡ್ಬೇಕು, ಇವ್ರಿಗೆ ಕಮ್ಮಿ ಕೊಡ್ಬೇಕು ಅಂತ ಯೋಚನೆ ಮಾಡ್ಲಿಲ್ಲ. ಅವ್ರವರಿಗೆ ಎಷ್ಟೆಷ್ಟರಲ್ಲಿ ಹಿಡ್ಕೊಳ್ಲಿಕ್ಕೆ ತಾಕತ್ತಿದೆ, ಎಷ್ಟನ್ನ ಅವ್ರು ನಿಭಾಯಿಸ್ಲಿಕ್ಕೆ ಶಕ್ತಿ ಇದೆ. ಮತ್ತೆ ದುಡ್ಡು ಅಂತ ಅನ್ಕೊಳ್ಬಿಡಿ, ಆ ಶಬ್ದವನ್ನ ಬೊಗಸೆಯಲ್ಲಿ ಕೊಟ್ಟದ್ದು ಅಂದ್ರೆ ಕೈ ತುಂಬ ದುಡ್ಡು ಕೊಟ್ಟದ್ದಲ್ಲ. ಐಶ್ವರ್ಯ ಅಂತಂದ್ರೆ ಅವರವರು ಎಷ್ಟೆಷ್ಟರಲ್ಲಿ ಅಧಿಕಾರವನ್ನ ಚಲಾಯಿಸಿ ಯಶಸ್ವಿಯಾಗಿ ಆ ಕಾರ್ಯವನ್ನ ಮುಗಿಸುವ ತನಕ ಕರೆದೊಯ್ಯಬಲ್ಲರೋ ಅದಕ್ಕೆ ಬೇಕಿರುವ ಸಾಮರ್ಥ್ಯವನ್ನ ಕೊಟ್ಲು ಅವರವರಲ್ಲಿ. ಶಂಖತೂರ್ಯ ಮೃದಂಗಾನಾಂ ವಾದಿತ್ರಾಣಾಂ ಪೃಥಕ್ ಸ್ವನ ದೇವಾನುಗಾನಾಂ ಸ್ತ್ರೀಣಾಂ ನೃತ್ಯತಾಂ ಗಾಯತಾಂ ಭೂತ್. ಶಂಖ, ಕಹಳೆ, ಮೃದಂಗ, ಇನ್ನು ಊದುದು ಬಾದಿಸುವುದು ಎಲ್ಲ ಸೇರಿ ಪೃಥಕ್ ಸ್ವನಃ, ಪ್ರತ್ಯೇಕ ಧ್ವನಿಗಳ ಕಾರ್ಯಕ್ರಮ, ತಿಲ್ಲಾನಗಳೆಲ್ಲ ಒಟ್ಟು ಸೇರಿ, ಜೊತೆಗೆ ವೇದಾನುಗಾನ, ವೇದದ ಘೋಷ ಒಂದು ಕಡೆಯಿಂದ ಜೋರಾಗಿ ಆಗ್ತಾ ಇದೆ, ಇನ್ನು ಕಡೆ ಹಾಡ್ತಾ ನೃತ್ಯತಾಂ, ಹಾಡುಗಾರಿಕೆಯ ಜೊತೆಗೆ ಕುಣಿತದ ವೇದಿಕೆಯ ಸುತ್ತ ವೈಭವ ಅನ್ನೋದು. ಮದುವೆಗೆ ಆರ್ಕೆಸ್ಟ್ರಾನು ಬಂದಿತ್ತು, ಆರ್ಕೆಸ್ಟ್ರಾ ಜೊತೆಗೆ ಡ್ಯಾನ್ಸರ್ಸರು ಇದ್ರು. ಎಲ್ರು ಕೂಡ ಅವರವರ ಕರ್ತವ್ಯವನ್ನ ದೇವರ ಮದುವೆಯ ಕಾರ್ಯಕ್ರಮಕ್ಕೆ ಹಾಡೋರು ಹಾಡಿದ್ರು, ಕುಣಿಯೋರು ಕುಣಿದ್ರು, ಊದುವವರು ಊದಿದ್ರು, ಬಾರಿಸೋರು ಬಾರಿಸಿದ್ರು, ನುಡಿಸೋರು ನುಡಿಸಿದ್ರು, ವೇದ ಘೋಷವನ್ನು ಮಾಡೋರು ಘೋಷಣೆ ಮಾಡಿದ್ರು. ಆದ್ರೆ ಒಬ್ರಿಗೊಬ್ರಿಗೆ ಯಾರಿಗೂ ಕ್ಲಾಶ್ ಆಗ್ಲೇ ಇಲ್ಲ. ಅವರವರಿಗೆ ಬೇರೆ ಬೇರೆ ವೇದಿಕೆ, ಅವರವರಿಗೆ ಆಸಕ್ತಿ ಇರುವ ಜಾಗದಲ್ಲಿ ಆಯಾ ವ್ಯಕ್ತಿಗಳು ಹೋಗಿ ಸ್ಟೇಜ್ ಫುಲ್ ಮಾಡ್ಕೊಂಡು ತಮ್ಮ ಸಂತೋಷವನ್ನ, ಅವರಿಗೆಲ್ಲ ಏನ್ ಖುಷಿ ಅಂದ್ರೆ ಅಟ್ ಎ ಟೈಮ್ 5-6 ರೂಪ ಬಹುದಾದ್ರಿಂದ ಈ ಕಡೆ ವೇದದ ಘೋಷದ ಕ್ಲಾಸಲ್ಲೂ ಸ್ಟೇಜ್ ಹತ್ರ ಕೂತು ಆಸ್ವಾದನೆ ಮಾಡ್ತಿದ್ದಾರೆ, ಆ ಕಡೆ ನೃತ್ಯದ ರೂಮಗೂ ಹೋಗಿದ್ದಾರೆ, ಇನ್ನೊಂದ್ ಕಡೆಯಿಂದ ಯಕ್ಷಗಾನ ನಡೀತಾ ಇದ್ರೆ ಅಲ್ಲಿಗೂ ಹೋಗಿದ್ದಾರೆ, ಈ ಕಡೆಯಿಂದ ಇನ್ನೊಂದ್ ಯಾವ್ದೋ ಭರತನಾಟ್ಯ ನಡೀತಾ ಇದ್ರೆ ಅಲ್ಲಿಗೂ ಹೋಗಿದ್ದಾರೆ. ಎಲ್ಲಾ ಕೋಣೆಯಲ್ಲೂ ಓ ಖಾಲಿ ಕುರ್ಚಿಗಳೇ ಅಂತ ಹೇಳಿ ಜಾಗವೇ ಇಲ್ಲ. ಹಾಗೆ ಎಲ್ರು ತುಂಬ್ಕೊಂಡ್ಬಿಟ್ಟಿದ್ದಾರೆ. ಅಂತಹದ್ದೊಂದು ವಿಶಿಷ್ಟವಾದ ಮದುವೆಯ ಹಬ್ಬದಂತ ನಡೀತಾ ಇದ್ದಂತಹ ಜಾಗದಲ್ಲಿ ತಮ್ಮ ಆಯಾಸವನ್ನೆಲ್ಲ ಕಳ್ಕೊಂಡು ಸಮುದ್ರದ ಮಥನದ ಮಧ್ಯದಲ್ಲೂ ಒಂದು ಮದುವೆಯ ಕಾರ್ಯಕ್ರಮ. ಯಾಕಂದ್ರೆ ಶಕ್ತಿ ಬರ್ಬೇಕಲ್ಲ, ರಸಭೂರಿ ಭೋಜನ ಊಟ. ಬ್ರಹ್ಮ ರುದ್ರಾಂಗಿರೋ ಮುಖ್ಯಾಹ ಸರ್ವೇ ವಿಶ್ವಸೃಜೋ ವಿಭುಂ ಈಡಿರೆ ಅವಿಥತೈಹಿ ಮಂತ್ರೈಹಿ ತಲ್ಲಿಂಗೈಹಿ ಪುಷ್ಪವರ್ಷಿಣಃ. ಬ್ರಹ್ಮ ರುದ್ರಾಂಗಿರೋ ಮುಖ್ಯಾಹ, ಬ್ರಹ್ಮ, ರುದ್ರ, ಅಂಗಿರಸ್ಸು ಮೊದಲಾದ ಸಕಲ ದೇವತೆಗಳು ಕೂಡ ಶ್ರೀ ಸೂಕ್ತ ಮೊದಲಾದಂತಹ ಅಪರೂಪದ ಮಂತ್ರಗಳಿಂದ ಆಕೆಯನ್ನ ಸ್ತುತಿಸಿದ್ರು. ಅಂದ್ರೆ ಮದುವೆಯ ಸಂದರ್ಭದಲ್ಲಿ ಪುರುಷ ಸೂಕ್ತ ಶ್ರೀ ಸೂಕ್ತವನ್ನ ಜೊತೆಯಾಗಿ ಪಾರಾಯಣ ಮಾಡುವುದೊಂದು ವಿಶೇಷವಾಗಿ ವಧುವರರಿಗೆ ಅನುಗ್ರಹಿಸುವಂತಹ ಒಂದು ಕ್ರಮ.
ಪುರುಷ ಸೂಕ್ತ ಶ್ರೀ ಸೂಕ್ತ ಜೊತೆಯಾಗಿ ಪಾರಾಯಣ ಮಾಡಬೇಕು ಅಂತ ಲೆಕ್ಕ. ಅಲ್ಲಿ ಮನ್ಯು ಸೂಕ್ತ ಹೇಳಿ ಇವರಿಗೆಲ್ಲ ಮನ್ಯು ಬರುವ ಹಾಗೆ ಮಾಡುವುದಲ್ಲ, ಇದ್ದವರೆಲ್ಲ ಗಲಾಟೆ ಮಾಡಿಕೊಳ್ಳುವ ಹಾಗೆ. ಆಯಾ ಜಾಗಕ್ಕೆ ಯಾವುದನ್ನು ಹೇಳಬೇಕು ಅದನ್ನು ಹೇಳಬೇಕು. ಅಂಗಿರಸ್ಸು ಮೊದಲಾದ ಮುನಿಗಳು ಮತ್ತೆ ಜೊತೆಗೆ ವಿಶ್ವಸೃಜ ಅಂದ್ರೆ ಪ್ರಜಾಪತಿಗಳೆಲ್ಲರೂ ಕೂಡ ಸೇರಿಕೊಂಡು ಲಕ್ಷ್ಮೀನಾರಾಯಣರನ್ನ ಸ್ತುತಿ ಮಾಡುವಂತಹ ಶ್ರೀ ಸೂಕ್ತ ಪುರುಷ ಸೂಕ್ತಗಳಿಂದ ಅವಿತಥೈಹಿ ಮಂತ್ರೈಹಿ, ವಿತಥ ಅಂದ್ರೆ ವ್ಯರ್ಥ, ಅವಿತಥ ಅಂದ್ರೆ ಫಲ ಕೊಡುವಂತಹ, ವ್ಯರ್ಥವಾಗದ ಅತ್ಯಂತ ಸೂಕ್ತವಾದಂತಹ ಮಾತುಗಳಿಂದ, ಮುಖ್ಯಾರ್ಥವುಳ್ಳಂತಹ ಮಂತ್ರಗಳಿಂದ ಈಡಿರೆ ಸ್ತುತಿಸಿದರು, ಪ್ರಾರ್ಥಿಸಿದರು. ಜೊತೆಗೆ ಪುಷ್ಪವರ್ಷಿಣ ತಲ್ಲಿಂಗೈಹಿ ಅಂತಂದ್ರೆ ನಾರಾಯಣನ ಲಿಂಗವಾದದ್ದು ಪುರುಷ ಸೂಕ್ತ, ಲಕ್ಷ್ಮಿಗೆ ಸಂಬಂಧಪಟ್ಟಂತದ್ದು ಶ್ರೀ ಸೂಕ್ತ, ಅಥವಾ ಇನ್ನು ಅಂಬ್ರಿಣಿ ಸೂಕ್ತ, ದುರ್ಗಾ ಸೂಕ್ತ ಇತ್ಯಾದಿಗಳೆಲ್ಲ ಬೇಕಾದಷ್ಟು ಬೇರೆ ಬೇರೆ ಇದೆ. ಆ ಇಬ್ಬರಿಗೂ ಸಂಬಂಧಪಟ್ಟ ಬೇರೆ ಬೇರೆ ಸ್ತೋತ್ರಗಳನ್ನ ಮಂತ್ರಗಳನ್ನ ಅವರು ಪಾರಾಯಣ ಮಾಡ್ತಾ ಜೊತೆಗೆ ಅವರೇ ಇನ್ನೊಂದು ರೂಪದಿಂದ ಮೇಲ್ಗಡೆ ಹೋಗಿ ಒಂದಿಷ್ಟು ಹೂ ತಗೊಂಡೋಗಿ ಪುಷ್ಪದ ಮಳೆಯನ್ನು ಕೂಡ, ವಿಮಾನ ಬೇಕಾಗ್ಲಿಲ್ಲ, ಅವ್ರ ಹತ್ರನೇ ಬೇಕಾದಷ್ಟು ಓಡಾಡುವ ಜಾಗ ಇರ್ತಿತ್ತು, ಹಾರಿ ಅವರ ಮೇಲೆ ಎರಚಿದ್ರು. ಶ್ರೀಯಾವಿಲೋಕಿತ ದೇವ ಸಪ್ರಜಾಪತಯ ಪ್ರಜಾಹ ಶೀಲಾದಿ ಗುಣ ಸಂಪನ್ನ ಲೇಹಿರೇ ನಿವೃತ್ತಿಂ ಪರಾ. ಶ್ರೀದೇವಿಯ ಕೃಪಾ ಕಟಾಕ್ಷಕ್ಕೆ ಒಳಗಾದಂತಹ ದೇವತೆಗಳು, ಪ್ರಜಾಪತಿಗಳು ಎಲ್ಲರೂ ಗುಣಶೀಲ ಸಂಪನ್ನರಾಗಿ ಉತ್ತಮವಾದ ಸುಖವನ್ನ ಅನುಭವಿಸಿದರು. ನಿರ್ವೃತಿ ಅಂದ್ರೆ ಉತ್ತಮ ಸುಖ. ಅದು ಲಕ್ಷ್ಮೀದೇವಿಯ ಅನುಗ್ರಹ ಆಯ್ತು ಅಂತಂದ್ರೆ ಗಂಜಿಯೇ ಊಟ ಮಾಡಿದ್ರು ಮನಸ್ಸು ತೃಪ್ತಿ ಆಗುತ್ತೆ. ಲಕ್ಷ್ಮೀದೇವಿಯ ಅನುಗ್ರಹ ಇಲ್ಲದೆ ಇದ್ರೆ ತಿಂದದ್ದೆಲ್ಲ ಪಂಚಭಕ್ಷ ಪರಮಾನ್ನ ಆದ್ರೂ ಗಂಟ್ಲಲ್ಲಿ ಏನೋ ಒಂದು ಸಿಕ್ಕಾಕೊಂಡಾಗಿ ಆ ತಿಂದ ಯಾವ ಸುಖವನ್ನು ಅನುಭವಿಸ್ಲಿಕ್ಕಾಗಿದ್ರೆ ಕೆಮ್ಮಿ 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 ರಾತ್ರಿ ಊರವರನ್ನೆಲ್ಲಾ ಎಬ್ಬಿಸಿ ಅವರಿಂದೆಲ್ಲ ಬಯಸ್ಕೊಂಡು ಅವರಿಂದಲೂ ಬೇಕಾದಷ್ಟು ಅರ್ಚನೆಗಳನ್ನೆಲ್ಲ ಮಾಡಿಸಿಕೊಂಡು ರಾತ್ರಿ ಊಟದ ಸೌಖ್ಯವನ್ನೇ ಕಳ್ಕೊಂಡಾಗುತ್ತೆ. ಅವಳ ಅನುಗ್ರಹ ಇದ್ರೆ ತಿಂದ ಅತ್ಯಂತ ಮೃದುವಾದ ಸಣ್ಣ ಪದಾರ್ಥವು ಕೂಡ ಖುಷಿ ಕೊಡುತ್ತೆ. ಒಂದೇ ಒಂದು ಬಾದಾಮಿ ಅಥವಾ ಗೋಡಂಬಿ ಇದ್ರೂ ಕೂಡ ಆ ಗೋಡಂಬಿಯನ್ನ 6 ಪಾಲು ಮಾಡಿ ಒಂದೊಂದೇ ತುತ್ತು ಬಾಯಿಗೆ ಹಾಕೊಂಡು ಅದನ್ನ ಜಗದು 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 ಅದು ರಸ ಪೂರ್ತಿ ಒಳಗೋದ್ಮೇಲೆ ಇನ್ನೊಂದು ಸಣ್ಣ ತುಂಡಾಕಿ ಒಂದೇ ಗೋಡಂಬಿಯನ್ನ 6 ಹೊತ್ತು 6 ತುತ್ತಾಗಿ ತಿಂದ್ರೆ ಅದರ ಸುಖವೇ ಬೇರೆ. ಟ್ರೈ ಮಾಡಿ ಒಂದ್ಸಲ. ಒಂದ್ ಇಡೀ ಗೋಡಂಬಿನ 6 ಪಾಲ್ ಮಾಡಿ ಒಂದು ತಿನ್ಬೇಕು, ಒಂದು ಬಾಯಿಗೆ ಹಾಕೊಂಡು ಅದು ಇನ್ ಎಷ್ಟು ರಸ ಬಿಡ್ಲಿಕ್ಕೆ ಸಾಧ್ಯವೋ ಅಷ್ಟು ಹೊತ್ತು ಅದನ್ನ ಜಗದು ಚೂ ಮಾಡ್ಬೇಕು. ಮಾಡಿ ಅದನ್ನ ನುಂಗಿ ಆದ್ಮೇಲೆ ಮತ್ತೊಂದು ತುಂಡು ಬಾಯಿಗೆ ಹಾಕೋಬೇಕು. ಮಿನಿಮಮ್ 1 ರಿಂದ 2.5 ನಿಮಿಷ ಒಂದೊಂದು ತುಂಡನ್ನು ತಿನ್ಬೇಕು. ತಿಂದು ನೋಡಿ, ಆಮೇಲೆ ಗೊತ್ತಾಗುತ್ತೆ. ನೀರನ್ನ ತಿನ್ಬೇಕಂತೆ, ಅನ್ನವನ್ನ ಕುಡಿಬೇಕಂತೆ. ಇದು ಅರ್ಥ ಆಗ್ಬೇಕು ಅಂದ್ರೆ ತುಂಬಾ ಯೋಚನೆ ಬರ್ಬೇಕು ಒಳಗೆ ಏನು ಅಂತ. ನಾವು ಕೆಲವೊಮ್ಮೆ ಗೋಣಿಯಲ್ಲಿ ಸಾಮಾನು ಹಾಕಿದಾಗೆ ತುಂಬಿಸ್ತಾ ಇರ್ತೇವೆ, ಅದು ಎಷ್ಟೋಯ್ತು ಅಂತಾನೆ ಗೊತ್ತಾಗಲ್ಲ ಹೊಟ್ಟೆಗೆ. ಕೊನೆಗೆ ಏನು ಅಂದ್ರೆ ಮೂಗಲ್ಲಿ 2 ಕಾಳು ಉದುರುತ್ತೆ ಅಂದಾಗ ಓ ಜಾಸ್ತಿ ಆಯ್ತು ಅಂತ ಆಮೇಲೆ ಗೊತ್ತಾಗುತ್ತೆ. ಆದ್ರೆ ಹೊಟ್ಟೆಗೆ ಅಷ್ಟು ಬೇಕಾಗುದಿಲ್ಲ. ಹೊಟ್ಟೆಗೆ ಬೇಕಾದದ್ದು ಏನು ಅಂದ್ರೆ ನಾವು ತಿನ್ನುವ ಪದಾರ್ಥವನ್ನೇ ಚೆನ್ನಾಗಿ ಆಸ್ವಾದಿಸಿ ತಿನ್ನೋದು ಅಭ್ಯಾಸ ಆದ್ರೆ ಆವಾಗ ನಿಮ್ಗೆ ಸ್ವಲ್ಪ ತಿನ್ನುವಾಗ್ಲೇ ಹೊಟ್ಟೆ ತುಂಬುತ್ತೆ. ಆಗದು ಅಷ್ಟು ತಿನ್ನುವಷ್ಟೊತ್ತಿಗೆ ಇಷ್ಟು ತಿನ್ನುವಾಗ್ಲೇ ಹೊಟ್ಟೆ ತುಂಬಿದಾಗ ಅನ್ಸುತ್ತೆ. ಅದು ನಿಜವಾಗಿ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು. ಅದಕ್ಕೆ ಈ ಸನ್ಯಾಸಿಗಳಿಗೆಲ್ಲ 32 ತುತ್ತು ಅಷ್ಟೇ ಊಟ ಮಾಡುದು ಅಂದ್ರೆ ಅವ್ರು ನಿಧಾನ ಊಟ ಮಾಡ್ಬೇಕು ಅಂತಿರುದು. ಅವ್ರಿಗೆ ಬೇರೆ ಏನ್ ಕೆಲಸ ಇಲ್ಲಲ್ಲ, ಅವ್ರ ಪ್ರತಿಯೊಂದು ಕೆಲಸವೂ ದೇವ್ರ ಪೂಜೆನೆ ಅಂದ್ರೆ ಊಟದ ವಿಷಯದಲ್ಲಿ. ಅದರಿಂದಾಗಿ ಅದನ್ನೇ ಒಂದು ಯಜ್ಞದ ತರ ಮಾಡಿದಾಗ ಅಷ್ಟರಲ್ಲೇ ಹೊಟ್ಟೆ ತುಂಬುತ್ತೆ. ಉಳಿದವರಿಗೆಲ್ಲ ಏನು ಅಂದ್ರೆ ಬಗೆಯೇ 32 ಇದ್ದಾಗ ಏನ್ ಮಾಡುದು, ಒಂದೊಂದು ತುತ್ತಂತ ತಿನ್ಲಿಕ್ಕಾಗಲ್ಲ. ನಿಸ್ಸತ್ವ ಲೋಲುಪ ರಾಜನ್ ನಿರುದ್ಯೋಗ ಗತತ್ರಪ
ಯದಾಚೋಪೇಕ್ಷಿತ ಲಕ್ಷ್ಮ್ಯಾ ಬಭೂವರ್ದೈತ್ಯ ದಾನವ. ಲಕ್ಷ್ಮಿ ಯಾವಾಗ ಕಡೆಗಣ್ಣಿನಿಂದಲೂ ಕೆಲವರನ್ನು ನೋಡ್ಲೇ ಇಲ್ಲ ಅವಳು. ಈ ರಾಕ್ಷಸರು, ಬಾರಿ ಬಾರಿ ದೊಡ್ಡ ದೊಡ್ಡ ಮೀಸೆ ಇದ್ದವರು, ತುಟಿನೇ ಕಾಣಿಸದಷ್ಟು ಗಡ್ಡ ಇದ್ದವರು, ತಲೆನೇ ಕಾಣಿಸದಷ್ಟು ಅವರೆಲ್ಲ, ಯಾಕಂದ್ರೆ ಕಾಣಿಸ್ತಿದ್ದ ಎರಡೇ ಹಲ್ಲು, ಅದು ಹೊರಗ್ ಬಂದಿದ್ ಮಾತ್ರ. ಅಂತ ದೈತ್ಯದಾನವರೆಲ್ಲ ನಿರುದ್ಯೋಗ, ಅವರಿಗೆ ಬೇರೆ ಏನು ಉದ್ಯೋಗವೇ ಇಲ್ಲ. ಏನಾದ್ರೂ ಕೆಲಸ ಮಾಡಿ ದುಡಿದು ತಿನ್ಬೇಕು ಅಂತಿಲ್ಲ, ಇನ್ನೊಬ್ರು ತಲೆ ಹೊಡಿ ತಿನ್ನು. ಆದ್ರಿಂದಾಗಿ ಅವರಿಗೆ ಉದ್ಯೋಗ ಏನು ಅಂದ್ರೆ ತಲೆ ಹೊಡಿಯುದೇ ಉದ್ಯೋಗ. ಗತತ್ರಪಾಹ, ನಾಚಿಕೆ ಅನ್ನೋದನ್ನ ಊರಾಚೆ ಬಿಟ್ಟು ಬಂದಿರ್ತಾರೆ. ಯಾರು ಜಾಸ್ತಿ ಆಚೆ ಬಿಟ್ಟು ಬಂದಿರ್ತಾರೋ ಅವ್ರು ಜಾಸ್ತಿ ದೊಡ್ಡವರಾಗ್ತಾರೆ. ಗತತ್ರಪಾಹ, ತ್ರಪ ಅಂದ್ರೆ ನಾಚಿಕೆ, ಗತತ್ರಪ ಅಂದ್ರೆ ನಾಚಿಕೆಯನ್ನ ಬಹಳ ದೂರಕ್ಕೆ ಎಸೆದು ಬಂದವರು. ಮರ್ಯಾದೆ ಇಲ್ಲ ಅವ್ರಿಗೆ. ನೀವು ತಿಂತಾ ಇದ್ರೆ ನಿನ್ ತಟ್ಟೆ ಕೈ ಹಾಕಿ ತಿನ್ಕೊಂಡು ಹೋಗ್ತಾ ಇರ್ತಾರೆ. ನೀವು ಏನು ಅಂತ ಹೀಗೆ ನೋಡುವಷ್ಟರಲ್ಲಿ ಅವ್ರು ನಿಮ್ಮನ್ನ ನೋಡುದಿಲ್ಲ, ಇನ್ನೊಂದು ತಟ್ಟೆ ಕೈ ಹಾಕಿ ಅಲ್ಲಿ ತಿಂತಾ ಇರ್ತಾರೆ. ಅಂತ ಅನ್ನ ಅಂತ ಸೆನ್ಸ್ ಅಲ್ಲಿ ಹೇಳ್ತಿಲ್ಲ, ಸಂಪತ್ತನ್ನ ಬಗ್ಗೆ ಹೇಳ್ತಾ ಇದ್ದೇನೆ. ಎಲ್ಲರ ಸಂಪತ್ತು ತಮ್ಮ ಸಂಪತ್ತು ಅಂತ. ಯದಾಚ ಉಪೇಕ್ಷಿತ ಲಕ್ಷ್ಮಿಯ ಬಭೂವು ದೈತ್ಯ ದಾನವಾಹ, ಯಾವಾಗ ಲಕ್ಷ್ಮಿ ಅವರನ್ನ ನಿರ್ಲಕ್ಷ್ಯ ಮಾಡಿದ್ರು, ಆವಾಗ ಸತ್ವಹೀನರಾದ್ರು, ನಿರುದ್ಯೋಗಿಗಳಾದ್ರು, ಒಂಥರ ನಾಚಿಕೆ ಕೆಟ್ಟವರಾಗಿ ಎಲ್ಲರಲ್ಲೂ ಕೂಡ ಸ್ವಾರ್ಥದ ದೃಷ್ಟಿಯಿಂದಲೇ ಬದುಕ್ತಾ ಲೋಲುಪಾಹ, ಅತ್ಯಂತ ಆಸೆ ಬುರುಕರಾಗಿ ಹೋದ್ರು. ಯಾರಾದ್ರೂ ಆಸೆ ಬುರುಕರಿದ್ದಾರೆ ಸಿಕ್ಕಾಪಟ್ಟೆ, ಎಲ್ಲದು ನನಗೆ ಬೇಕು, ಜಾಸ್ತಿ ಬೇಕು, ಇನ್ನು ಬೇಕು, ಮತ್ತು ಬೇಕು, ನನ್ನ ಹತ್ರನೇ ಇರಬೇಕು ಅಂತ ಅನ್ಕೊಳ್ತಾರೋ ಅವರಿಗೆ ಲಕ್ಷ್ಮಿಯ ಕಟಾಕ್ಷ ಬಹಳ ಕಮ್ಮಿ ಅಂತ ಅರ್ಥ. ಅಥಾಸೀದ್ ವಾರುಣೀ ದೇವಿ ಕನ್ಯಾ ಕಮಲಲೋಚನ ಅಸುರಾಜ ತಾಂ ವೈ ಹರೇರ ನಮತೇ ನಮೇ. ಲಕ್ಷ್ಮಿ ಸಿಗ್ಲಿಲ್ಲ, ಸಿಗ್ಬೇಕಿತ್ತು ನಮ್ಗೆ. ಏನೂ ಸಿಗ್ಲಿಲ್ಲ ಅಂದ್ರೆ ಮುಂದೆ ಮಥನವೇ ಬೇಡ ಅಂತ ಡಿಸೈಡ್ ಮಾಡುವ ಸ್ಥಿತಿಗೆ ಬಂದಿದ್ರು ದೈತ್ಯರು. ಆಗ ದೇವ್ರು ಏನ್ ಮಾಡಿದ, ಸರಿ ಅವ್ರಿಗೆ ಬೇಕಾದೊಂದನ್ನು ಸೃಷ್ಟಿ ಮಾಡಿಬಿಡೋಣ ಅಂತ ಹೇಳಿ ವಾರುಣೀ ದೇವಿ ಕನ್ಯಾ, ವಾರುಣಿ ಅಂತಂದ್ರೆ ಶೇಷನ ಮಡದಿ, ಅವಳಿಂದ ಅಭಿಮನ್ಯವಾದಂತಹ ಮದಿರೆಯನ್ನ ಉತ್ಪತ್ತಿ ಮಾಡಿದ ಮಥನದ ಕಾಲದಲ್ಲಿ. ಮದಿರ ಅಂತಂದ್ರೆ ಮದ್ಯ, ಮದ್ಯ ಉತ್ಪತ್ತಿ ಆಯಿತು. ಕಮಲಲೋಚನ ಅಸುರ ಜಗೃಹಸ್ತಾಂ, ಅಸುರರು ಕೂಡ್ಲೆ ದೊಡ್ಡ ತಂಬಿಗೆ ತಂದು ನನಗೆ 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 ಅಂತ ಎಲ್ರು ತುಂಬಿಸ್ಕೊಂಡು ಹೋದದ್ದು ಗ್ಯಾಲನ್ ಗಟ್ಲೆ. ಹರೇರ್ ಅನುಮತೇನತೆ, ಆದ್ರೆ ಹರಿಯ ಅನುಮತಿ ಇತ್ತು, ಆದ್ರಿಂದಾಗಿ ಅವರನ್ನ ಇನ್ನು ಕೇಳೋರು ಯಾರು ಇರ್ಲಿಲ್ಲ. ಅದು ಅವರಿಗೆ ಅಂತ ಹೇಳ್ಬಿಟ್ಟ. ಸಿಕ್ಕಿದ್ದೇ ಚಾನ್ಸು ಅಂತ ಹೇಳಿ ಸೀದಾ ಪಾತ್ರೆಯೊಳಗೆ ಬಿದ್ದು ಎದ್ದುಕೊಂಡು ಕುಡಿದು ಮೈ ಕೈ ಎಲ್ಲೆಲ್ಲ ತುಂಬಿಸ್ಕೊಂಡೇ ಹೊರಟೋದ್ರು. ಆ ನಂತರ ಮತ್ತು ಮಥನ ಮುಂದುವರಿಯಿತು. ಅಥೋದಧೇರ್ ಮಧ್ಯಮಾನಾಥ ಕಶ್ಯಪೈರಮೃತಾರ್ಥಿಭಿ ಉದತಿಷ್ಠನ್ ಮಹಾರಾಜ ಪುರುಷ ಪರಮಾದ್ಭುತ. ಪರೀಕ್ಷಿತ್ ರಾಜನೇ, ಅಥ ಆ ಬಳಿಕ ಅಮೃತಾರ್ಥಿಗಳಾಗಿ ದೇವತೆಗಳು ಮತ್ತು ಅಸುರರು ಇಬ್ಬರೂ ಕೂಡ ಮಥನವನ್ನ ಮುಂದುವರೆಸಿದರು. ಈ ಮಥನವನ್ನ ಮುಂದುವರೆಸಿದಾಗ ಒಬ್ಬ ಪರಮಾದ್ಭುತನಾದ ವ್ಯಕ್ತಿತ್ವವುಳ್ಳ ಒಂದು ಶರೀರದ ಆವಿರ್ಭಾವವಾಯಿತು. ನೋಡ್ಲಿಕ್ಕೆ ಬಹಳ ಅದ್ಭುತ ಅಂದ್ರೆ ಅದನ್ನು ವರ್ಣಿಸ್ಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಇಲ್ಲಿ ತನಕ ಇಂಥ ರೂಪವನ್ನ ಕಂಡಿರ್ಲಿಲ್ಲ. ಪಕ್ಕದಲ್ಲೇ ಇದ್ದಾನೆ ಒಬ್ಬ ಮಹಾತ್ಮ, ಅವನೇ ಆ ಬೆಟ್ಟದ ಅಡಿಯಲ್ಲೂ ಇದ್ದಾನೆ, ಬೆಟ್ಟದ ಮೇಲೂ ಇದ್ದಾನೆ, ಇವರ ಪಾರ್ಟಿಯಲ್ಲೂ ಸೇರ್ಕೊಂಡಿದ್ದಾನೆ, ಅವ್ರ ಪಾರ್ಟಿಯಲ್ಲೂ ಸೇರ್ಕೊಂಡಿದ್ದಾನೆ, ಆ ಮಂದರ ಪರ್ವತದೊಳಗೂ ನುಗ್ಗಿದ್ದಾನೆ, ಆ ವಾಸುಕಿಯನ್ನು ತುಂಬಿದ್ದಾನೆ. ಹೀಗೆ ಎಲ್ಲರಲ್ಲೂ ತುಂಬಿ ನಿಂತೂ ಕೂಡ ಇವನು ಯಾರು ಅಂತಾನೆ ಗೊತ್ತಾಗ್ಲಿಲ್ಲ. ಪರಮಾದ್ಭುತ, ಈ ಹಿಂದೆ ಕಂಡ ಎಲ್ಲಾ ರೂಪಗಳಿಗಿಂತ ಇನ್ನೂ ಮಿಗಿಲಾದ ಸೌಂದರ್ಯದಿಂದ ಕೂಡಿದಂತಹ ಒಬ್ಬ ಪುರುಷ ಅಲ್ಲಿ ಕಾಣಿಸಿಕೊಂಡ. ಉದತಿಷ್ಠನ್, ಉದತಿಷ್ಠತ್ ಅದು ಮಹಾರಾಜ ಇದ್ದದ್ರಿಂದ ಉದತಿಷ್ಠನ್. ದೀರ್ಘಪೀವರ ದೋರ್ದಂಡ ಕಂಬುಗ್ರೀವೋರುಣೇಕ್ಷಣ ಶ್ಯಾಮಲ ತರುಣ ಸ್ರಗ್ವಿ ಸರ್ವಾಭರಣ ಭೂಷಿತ. ಈ ಯಾರಾದ್ರೂ ಏನಾದ್ರೂ ಒಂದು ಪದಾರ್ಥವನ್ನ ತಂದು ಈಗ ದೇವರನ್ನು ಹೊತ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳುವಾಗ ಅವರಿಗೂ ಅಲಂಕಾರ ಮಾಡಿರ್ತಾರೆ, ಹೌದಾ? ಇಲ್ಲ ಅಂದ್ರೆ ಯಾರೋ ಒಬ್ಬ ಮಾಮೂಲು ಪಂಚೆ ಶಾಲ್ ಹಾಕೊಂಡ್ ಬಂದು ಸೀದಾ ತಗೊಂಡು ಹೋದ್ರೆ ಎಲ್ರು ಅವನನ್ನ ನೋಡ್ತಾ ಇರ್ತೀವಿ, ಏನೋ ಸಾಮಾನ್ ತಗೊಂಡ್ ಹೋಗ್ತಾ ಇದ್ದಾನೆ ಅಂತ. ಯಾವುದೋ ಒಂದು ವಿಶಿಷ್ಟವಾದ ವಸ್ತು ಬರ್ತಾ ಇದೆ ಅಂದ್ರೆ ಅದಕ್ಕೊಂದು ಅಲಂಕಾರ ಬೇಕು, ಅದಕ್ಕೆಲ್ಲ ವಿವಿಧವಾದ ಲಕ್ಷಣಗಳಿರ್ಬೇಕು.
ದೀರ್ಘ ಪೀವರ ದೋರ್ದಂಡ, ನೀಳವಾದ ಅತ್ಯಂತ ಮೃದುವಾದ ತೋಳುಗಳು. ಪೀವರ ಅಂದ್ರೆ ತುಂಬಿದ್ದು, ಚಂದ ದಷ್ಟಪುಷ್ಟವಾದ ತೋಳು, ಚೆನ್ನಾಗಿರುವ ತೋಳು. ಅದು ಬೊಜ್ಜಲ್ಲ, ಒಂದು ಕಡೆ ಬಡಿದ್ರೆ ತರಂಗಗಳು ಇಡೀ ದೇಹದ ಸುತ್ತ ಹರಡುವಂತ ಮಾಂಸಲವಾದ ಶರೀರ ಅಲ್ಲ. ಅದು ದಂಡದ ಹಾಗೆ ಇತ್ತು, ಗಟ್ಟಿ ಇತ್ತು. ಕೆಲವರಿಗೆ ಬೆನ್ನಿಗೆ ಬಡಿದ್ರೆ ಇಡೀ ಮೈಯೆಲ್ಲ ಕಂಪನ ಬರುತ್ತೆ ಈ ಶರೀರದ ಮಾಂಸದಲ್ಲಿ. ಹಾಗಲ್ಲ ಅಂತ ಅರ್ಥ. ಕಂಬುಗ್ರೀವ, ಕಂಬುಗ್ರೀವ ಅಂದ್ರೆ ಗಂಟಲು ಅತ್ಯಂತ ಶಂಖದ ಹಾಗೆ ನುಣುಪಾದಂತಹ ಶಂಖದಂತಹ ರೂಪ. ಶ್ಯಾಮಲಹ, ಒಳ್ಳೆಯ ಚಂದದ ತೋಳು. ಶ್ಯಾಮ ಅಂದ್ರೆ ಕಪ್ಪು ಬಣ್ಣದ ಗಿಡಿದಾದ ಮೈ ಬಣ್ಣ. ಜೊತೆಗೆ ಅರುಣೇಕ್ಷಣ, ಅರುಣ ಅಂತಂದ್ರೆ ಕೆಂಬಣ್ಣದ ಕಣ್ಣ ಕೊನೆ ಇರುವವನು. ಅದು ಸಹಜವಾದ ಕೆಂಪು, ಸಿಟ್ಟಿನಿಂದಲೋ ಅತ್ತೋ ಯಾರ ಮೇಲೂ ಕೋಪ ಮಾಡಿಕೊಂಡೋ ಬಂದದ್ದಲ್ಲ. ಸಹಜವಾದ ಕೆಂಪು, ನಗುವಿನಿಂದ ಕೂಡಿದ ಮಾಲೆಯನ್ನ ಧರಿಸಿದ ಸ್ರಗ್ವಿ. ಸ್ರಕ್ ಅಂದ್ರೆ ಮಾಲೆ, ಸ್ರಕ್ ಸ್ರಜೌ ಸ್ರಜಃ, ಸ್ರಕ್ ಉಳ್ಳವನು ಸ್ರಗ್ವಿ. ತರುಣ, ಒಳ್ಳೆ ಮೈಕಟ್ಟು, ಯೌವನದ ಭಾರವನ್ನ ಹೊತ್ತು ನಿಂತವ. ಸರ್ವಾಭರಣ ಭೂಷಿತ, ಏನ್ ಹೇಳುದು, ಕಿರೀಟ ಇದೆ, ಕಿವಿಗೆ ಇದೆ, ಕತ್ತಿಗೆ ಇದೆ, ತೋಳಿಗೆ ತುಂಬಿದೆ, ಕೈಗೆ ಕಡಗ, ಬೆರಳಿಗೆ ಎಷ್ಟು 10 ಬೆರಳಿದೆ, 10 ಉಂಗುರ ಇದೆ. ಕೆಲವರು ಯಾವಾಗ್ಲೂ ಹೀಗೆ ಅಂತಿರ್ತಾರೆ ಯಾವಾಗ್ಲೂ, ಯಾಕಂದ್ರೆ ಎಲ್ಲಾ ಬೆರಳಲ್ಲಿ ಉಂಗುರ ಇದೆ ಅಂತ ಕಾಣಿಸ್ಬೇಕಲ್ಲ ಅದಕ್ಕೆ. ಇನ್ನು ಸೊಂಟಕ್ಕೆ ಚಂದದ ಅಂದ್ರೆ ಮಂಜೀರ, ಕಾಲಿಗೆ ಗೆಜ್ಜೆ, ಒಳ್ಳೆಯ ಪಟ್ಟೆ, ಏನ್ ಬೇಕು ಅಲಂಕಾರದ್ದು, ಸರ್ವಾಭರಣ ಭೂಷಿತ. ಪೀತವಾಸ ಮಹೋರಸ್ಕ ಸಮೃಷ್ಟ ಮಣಿಕುಂಡಲ, ನೀಲ ಕುಂಚಿತ ಕೇಶಾಂತ ಸುಭಗ ಸಿಂಹ ವಿಕ್ರಮ. ಚಂದದ ಪೀತಾಂಬರದ ರೇಷ್ಮೆಯ ಪಟ್ಟೆಯನ್ನುಟ್ಟಿದ್ದಾನೆ. ಅಗಲವಾದ ಒಳಪುಳ್ಳ ಎದೆಯಿಂದ ತುಂಬಿದ್ದಾನೆ. ಉರಸ್ಕ ಅಂದ್ರೆ, ಉರಸ್ ಅಂದ್ರೆ ಎದೆ, ಮಹಾ ಉರಸ್ಕ ಅಗಲವಾದ ಎದೆ. ಸಮೃಷ್ಟ ಮಣಿಕುಂಡಲ, ಚಂದದ ಹೊಳಪಿನಿಂದ ಕೂಡಿದಂತಹ ಕಿವಿಗೆ ಜೋತಾಡುವಂತಹ ಕುಂಡಲ ಕಾಣಿಸ್ತಾ ಇದೆ. ನೀಲ ಕುಂಚಿತ ಕೇಶಾಂತಹ, ಕಪ್ಪಾದ ಕುರುಳು ಕೂದಲು ಮೈಯ ಕೆಳಭಾಗದ ತನಕವೂ ಕೂಡ ಚಂದದ, ಅಂತಹ ಅಂದ್ರೆ ಕೊನೆಯ ತನಕನೂ ಕೂಡ ಉದ್ದದ ಚಂದದ ಕರ್ಲಿ ಹೇರ್. ಗುಂಗುರು ಅಂತಂದ್ರೆ ಆ ಕೂದಲು ಒಳಗೋಗಿ ಮತ್ತೆ ವಾಪಸ್ ತಲೆ ಒಳಗೆ ಸೇರ್ಕೊಳ್ಳೋ ತರ ಗುಂಗುರು ಅಲ್ಲ. ಈ ಕುಂಚಿತ ಅದು ಹೌದೋ ಅಲ್ಲೋ ಅಂತ ಬೆಂಡಿರುತ್ತಷ್ಟೇ. ಈ ಕೆಲವರದ್ದು ಗುಂಗುರು ಅಂತ ಅಂದ್ರೆ ಅದು ಬಾಚಲಿಕ್ಕೆ ಆಗ್ಬಾರ್ದು, ಎಲ್ಲ ಒಂದು 5-6 ಬಾಚಣಿಗೆ ಅದರೊಳಗೆ ಸಿಕ್ಕಾಕೊಂಡಿರುತ್ತೆ. ಸುಭಗ, ಅತ್ಯಂತ ಸುಂದರನಾಗಿದ್ದಾನೆ. ಭಗ ಅಂದ್ರೆ ಸುಂದರ ಅಂತ ಅರ್ಥ. ಶೋಭನ, ಸೌಂದರ್ಯಕ್ಕೆ ನೀವು ಮತ್ತೊಂದು ಉದಾಹರಣೆ ಹಿಡಿದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದೆ, ಅಲ್ಟಿಮೇಟ್ ಇದೆ, ಇದರ ಮೇಲೆ ಮತ್ತೊಂದಿಲ್ಲ. ಜೊತೆಗೆ ಸಿಂಹ ವಿಕ್ರಮ, ನಡೆದ್ರೆ ಸಿಂಹ ನಡ್ಕೊಂಡು ಬಂದಾಗ ಬರ್ತಾ ಇದ್ದಾನೆ. ಅಮೃತಸ್ಯ ಪೂರ್ಣ ಕಲಶಂ ಬಿಭ್ರದ್ವಲಯ ಭೂಷಿತ, ಸವೈ ಭಗವತಃ ಸಾಕ್ಷಾತ್ ವಿಷ್ಣೋರಂಶಾಂಶ ಸಂಭವ. ಅಮೃತಸ್ಯ ಪೂರ್ಣ ಕಲಶಂ ಬಿಭ್ರತ್, ತುಂಬಿದ ಅಮೃತದ ಕಲಶವನ್ನು ಹೊತ್ತು ಬಂದವನು. ಬಿಭ್ರದ್ ವಲಯ ಭೂಷಿತ, ವಲಯ ಅಂತಂದ್ರೆ ತೋಳಿಗೆ ಹಾಕಿದಂತಹ ಸುಂದರವಾದ ಕಡಗಗಳು, ಅಂದ್ರೆ ಕೈಗೆ ಮತ್ತೆ ತೋಳಿಗೆ ಹಾಕಿದ ಕಡಗಗಳು. ಯಾಕಂದ್ರೆ ಕೈಯೇ ಹಾಗೆ ಕಾಣಿಸ್ತಿದೆ, ಕಡಗ ಚೆನ್ನಾಗಿ ಕಾಣಿಸ್ತಿದೆ, ತೋಳಿಗೂ ವಂಕಿ ಕಾಣಿಸ್ತಿದೆ. ಅಮೃತ ತುಂಬಿ ತುಳುಕ್ತಾ ಇದೆ, ಕಲಶದ ತುಂಬ ತುಂಬಿದೆ, ಬಂಗಾರದ ಕಲಶ. ಜೊತೆಗದು ಯಾರು ಅಂದ್ರೆ ಸವೈ ಭಗವತ ಸಾಕ್ಷಾತ್ ವಿಷ್ಣು ಅಂಶ, ನೇರ ಭಗವಂತನೇ ಧನ್ವಂತರಿಯ ರೂಪದಿಂದ ಬಂದವನು. ಈ ಧನ್ವಂತರಿ ಅನ್ನೋದ್ರಲ್ಲಿ ಒಂದು ಕನ್ಫ್ಯೂಷನ್ ಏನು ಅಂದ್ರೆ, ಬಹಳ ಜನಕ್ಕೆ ಒಬ್ಬ ರಾಜನು ಇದ್ದಾನೆ. ಮುಂದೆ ನಿಮಗೆ 9ನೇ ಸ್ಕಂದದಲ್ಲಿ ಬರುತ್ತೆ, ಒಬ್ಬ ರಾಜ ಬರ್ತಾನೆ, ಅವನು ಕೂಡ ಆಯುರ್ವೇದ ಪ್ರವರ್ತಕನೇ, ಆ ಧನ್ವಂತರಿ ರಾಜನು ಕೂಡ. ಅವನ ಬೇರೆ ಬೇರೆ ಕಥೆ ಇದೆ.
ಆ ಕಥೆಯನ್ನೇ ಈ ಧನ್ವಂತರಿ ರೂಪ ಭಗವಂತನ ಕಥೆಯ ಜೊತೆಗೆ ಮಿಕ್ಸ್ ಮಾಡಿ ಅವ್ರಿಗೊಂದು ಕನ್ಫ್ಯೂಷನ್ ಅಂದ್ರೆ ಅದು ಯಾವಾಗ ಶುರುವಾಯ್ತು, ಎಲ್ಲಿಂದ ಶುರುವಾಯ್ತು ಒಂದು ಗೊತ್ತಾಗಲ್ಲ. ಆದ್ರೆ ಭಾಗವತ ಸ್ಪಷ್ಟ ಹೇಳುತ್ತೆ, ಭಗವಂತನ ರೂಪ ಧನ್ವಂತರಿ ಬೇರೆ, ರಾಜನಾಗಿರುವಂತಹ ಧನ್ವಂತರಿ ಬೇರೆ. ರಾಜ ಧನ್ವಂತರಿ ಬೇರೆ, ಭಗವಂತನ ಧನ್ವಂತರಿ ರೂಪ ಬೇರೆ. ಈಗ ಹೇಳ್ತಾ ಇರುವಂತಹದ್ದು ಅಮೃತವನ ತಂದ ಧನ್ವಂತರಿ ರೂಪ, ಅದು ಸ್ವತಃ ಭಗವಂತನೇ. ಮತ್ತೆ ಮುಂದೆ ಆಯುರ್ವೇದವನ್ನ ಮತ್ತೂ ಲೋಕದಲ್ಲಿ ಪ್ರಚುರಪಡಿಸಿದಂತಹ ರೂಪ ಅದು ಒಬ್ಬ ರಾಜ, ಒಬ್ಬ ಸಾಮಾನ್ಯ ಒಬ್ಬ ವ್ಯಕ್ತಿ. ಆದ್ರೆ ಅವನಿಗೆ ಈ ಧನ್ವಂತರಿ ರೂಪದ ಭಗವಂತನ ವಿಶೇಷ ಅನುಗ್ರಹ ಇತ್ತು. ಆದ್ರಿಂದ ಅವನು ಲೋಕದಲ್ಲಿ ಬಹಳ ಪ್ರಸಿದ್ಧನಾದ, ಅವನು ಮುಟ್ಟಿದ್ದೆಲ್ಲ ರೋಗ ಪರಿಹಾರ ಆಗುವಷ್ಟು ಆತನಿಗೆ ಲಕ್ಷಣ ಇತ್ತು. ಅವನು ಗ್ರಂಥಗಳನ್ನೆಲ್ಲ ರಚನೆ ಮಾಡಿ ಲೋಕದಲ್ಲಿ ಪ್ರಸಾರ ಮಾಡಿದಂತಹ ದೊಡ್ಡ ಸ್ಥಿತಿ ಅವನಿಗಿತ್ತು. ಹಾಗಾಗಿ ಈ ಅಂಶದಲ್ಲಿ ಇದು ಅದಕ್ಕೋಸ್ಕರ ಇಲ್ಲಿ ಒತ್ತೆ ಹೇಳಿದ್ದು, ಇದು ಸಾಕ್ಷಾತ್ ಭಗವತಃ ವಿಷ್ಣು, ಇದು ನೇರವಾಗಿ ಭಗವಂತನ ವಿಷ್ಣುವಿನೇ ಅಂಶಾಂಶ ಸಂಭವ, ಇದು ನೇರವಾಗಿ ಭಗವಂತನದ್ದೇ ಅಂಶವಾಗಿ ಬಂದವನು. ಸರಿ, ದೇವರು ಬಂದ, ಅವನನ್ನು ನೀವು ವರ್ಣನೆ ಮಾಡಿದ್ರಿ. ದಪ್ಪದ ತೋಳು, ದೊಡ್ಡ ಕಲಶ, ತುಂಬಾ ಅಮೃತ, ಏನೆಲ್ಲ ಬೇಕು ಅಂತಂದ್ರೆ ಅದನ್ನ ನೋಡಿದವರಿಗೆ ಇವನತ್ರನೇ ಈಗ ಹಾಕೊಂಡು ತಿಂದ್ಬಿಡ್ಬೇಕು ಅಂತ ಅನ್ನಿಸುವಷ್ಟು ಆಯ್ತು. ಆದ್ರೆ ಅವನ ಹೆಸರೇನು ಅಂತ ಮೊದಲು ಹೇಳಿಬಿಡ್ತಾರೆ. ಧನ್ವಂತರಿತಿ ಖ್ಯಾತಃ ಆಯುರ್ವೇದಸ್ಯ ದೃಗಿಜಭಾಕ್ ತಮಾಲೋಕ್ಯ ಸುರಾ ಸರ್ವೇ ಕಲಶಂ ತಾಮೃತಾಹೃತಂ. ಧನ್ವಂತರಿ ಅಂತ ಅವನ ಹೆಸರು. ಆಯುರ್ವೇದ ದೃಕ್, ಆಯುರ್ವೇದ ದೃಕ್ ಅಂದ್ರೆ ಆಯುರ್ವೇದ ಮಂತ್ರವನ್ನು ಕಂಡ ಭಗವಂತನ ರೂಪ ಅದು. ದೃಕ್ ಅಂದ್ರೆ ಆಯುರ್ವೇದ ಯಾರೋ ಸೃಷ್ಟಿ ಮಾಡಿದ್ಮೇಲೆ ಹುಟ್ಟುದಲ್ಲ, ಆಯುರ್ವೇದ ಇತ್ತು, ಇದ್ದದ್ದನ್ನ ಲೋಕಕ್ಕೆ ಪ್ರಕಟಪಡಿಸುವುದಷ್ಟೇ ಕೆಲಸ. ಆದ್ರೆ ಏನು ಇದು ಋಕ್ ಯಜಸ್ಸು ಸಾಮ ಅನ್ನುವ ವೇದದ ಹಾಗೆ ಆನುಪೂರ್ವಿಯೂ ವ್ಯತ್ಯಾಸವಿಲ್ಲದ ವೇದ ಅಲ್ಲ. ಸಬ್ಜೆಕ್ಟ್ ಅನ್ನೋದು ನಿರಂತರ ಹೀಗೆ ಇರುತ್ತೆ. ಒಂದು ಅಂದ್ರೆ ನಾ ಹೇಳ್ತಾ ಇರೋದು, ಈಗ ದಾಸವಾಳದ ಹೂವಿನಿಂದ ಏನೇನು ಉಪಯೋಗ ಆಗತ್ತೆ ಅನ್ನುವ ವಿವರಣೆ ಎಲ್ಲ ಕಾಲಕ್ಕೂ ಸಮಾನ. ಆದ್ರೆ ಪಾಟಲ ಅಂತ ಶಬ್ದ ಹೇಳ್ಬಹುದು, ದಾಸವಾಳ ಅಂತ ಇನ್ನೊಂದು ಅದಕ್ಕೆ ಇನ್ನೊಂದು ಶಬ್ದ ಏನೋ ಇದೆಯಲ್ಲ, ಶಬ್ದ ಬದಲಾಯಿಸಿ ಬೇರೆ ಶಬ್ದದಿಂದ ಅದರ ಗುಣಗಳನ್ನ ಪರಿಚಯ ಮಾಡಿ ಕೊಡ್ಬಹುದಷ್ಟೇ. ಅಂದ್ರೆ ಗ್ರಂಥ ವಿಷಯ ಅದೇ ಇರುತ್ತೆ, ಶಬ್ದಗಳು ಬೇರೆ ಬೇರೆ ರೀತಿಯಿಂದ ನಿರೂಪಣೆ ಆಗುತ್ತೆ. ಈಗ ಅನೇಕ ಆಯುರ್ವೇದದ ಗ್ರಂಥಗಳಿವೆ ಅಲ್ವಾ, ಒಂದೇ ಸಬ್ಜೆಕ್ಟ್ ಅನ್ನ ಎಷ್ಟು ಜನ ಎಷ್ಟು ತರ ಹೇಳ್ತಾರೆ, ವಿಷಯ ಅದೇ. ಅದರಲ್ಲಿ ಉಷ್ಣ ಇದ್ದದ್ದು ಏನು ಶೀತ ಆಗುದಿಲ್ಲ, ಶೀತ ಇದ್ದದ್ದು ಪಿತ್ತ ಆಗುದಿಲ್ಲ, ಎಲ್ಲದಕ್ಕೂ ಅಥವಾ ಕಫ ಆಗುದಿಲ್ಲ. ಅದು ಎಲ್ಲದಕ್ಕೂ ಶಬ್ದಗಳು ಬೇರೆ ರೀತಿಯಿಂದ ಹೇಳ್ಬಹುದು, ನಿರೂಪಣೆ ಮಾಡಿದ ಶೈಲಿ ಬೇರೆ ಇರಬಹುದು, ಆದ್ರೆ ಅದರ ಸಬ್ಜೆಕ್ಟ್ ಒಂದೇ ಇರುತ್ತೆ. ಆದ್ರೆ ಇದು ಭಗವಂತನಿಂದಲೇನೆ ಆಯುರ್ವೇದ ದೃಕ್ ಜೊತೆಗೆ ಇಜ್ಜಭಾಕ್, ಯಜ್ಞದಲ್ಲಿ ವಿಶೇಷವಾಗಿ ಹವಿರ್ಭಾಗವನ್ನ ಸ್ವೀಕರಿಸ್ಲಿಕ್ಕೆ ಈ ರೂಪಕ್ಕೆ. ಅಂದ್ರೆ ಅದು ಯಾಕೆ ಅಂತ ನಿಮಗೆ ತಂತ್ರ ಗ್ರಂಥಗಳನ್ನು ಓದಿದ್ರೆ ಗೊತ್ತಾಗುತ್ತೆ. ತುಂಬಾ ಅನಾರೋಗ್ಯ ಇದ್ದಾಗ ಧನ್ವಂತರಿಯ ಮಂತ್ರವನ್ನ ಜಪಿಸಿ ಅಮೃತ ಬಳ್ಳಿಯಿಂದ ಭಗವಂತನನ್ನ ಆವಾಹನೆ ಮಾಡಿ ಆರಾಧನೆ ಮಾಡಿದ್ರೆ ಅಗ್ನಿಯಲ್ಲಿ ಎಂಥ ಅತ್ಯಂತ ತೀಕ್ಷ್ಣವಾದ ರೂಕ್ಷವಾದ ರೋಗ ಇದ್ರೂ ಕೂಡ ಅದು ಪರಿಹಾರ ಆಗುತ್ತೆ. ಅದಕ್ಕೆ ಏನು ಅಂದ್ರೆ ಅದು ಹೃದಯದಲ್ಲಿ ಎಲ್ಲೋ ಆಳದಲ್ಲಿ ತೆಗಿಲಿಕ್ಕೆ ಬರದೇ ಇರುವ ಆಪರೇಷನ್ ನಿಂದ ಆಗದೇ ಇರುವಂತಹ ಕೆಲಸವನ್ನು ಕೂಡ ಧನ್ವಂತರಿಯ ಮಂತ್ರದಿಂದ ರೋಗ ಪರಿಹಾರ ಆದ ಘಟನೆಗಳು ನಮ್ಮ ಸುತ್ತ ಬೇಕಾದಷ್ಟಿದೆ. ಡಾಕ್ಟರ್ಗಳು ಕೈ ಬಿಟ್ಟ ಸಂಗತಿಗಳೆಲ್ಲ ಕೈ ಹಿಡಿದದ್ದಿದೆ. ಆದ್ರೆ ಏನು ಅಂದ್ರೆ ಅವನಿಗೆ ಯೋಗ ಇರ್ಬೇಕು, ಬದುಕುವ ಯೋಗ ಇರ್ಬೇಕು. ಯಾರೂ ಕೂಡ ಅವನನ್ನ ಬದುಕಿಸ್ಲಿಕ್ಕೆ ಶಕ್ತರಾಗಿರದೇ ಇರುವ ಹೊತ್ತಿಗೆ ಈ ಮಂತ್ರಗಳು ಕೆಲಸ ಮಾಡ್ತವೆ. ಅವನಿಗೆ ಬದುಕುವ ಯೋಗವೇ ಇಲ್ಲ ಅಂದ್ಮೇಲೆ ಯಾವ ಮಂತ್ರದಿಂದ ಜಪಿಸಿದ್ರು ಕೂಡ ಅವನಿಗೆ ಉತ್ತಮ ಗತಿ ಆಗ್ಬೋದು ಹೊರತು ಅವನನ್ನು ಬದುಕಿಸ್ಲಿಕ್ಕೆ ಆಗುದಿಲ್ಲ ಅಂತ. ಆಯುಷ್ಯವೇ ಮುಗಿದು ಹೋದ ಮೇಲೆ ಯಾವ ಮಂತ್ರಗಳು ಕೆಲಸ ಮಾಡಲ್ಲ. ಆದ್ರೆ ಸಹಜವಾಗಿ ಆ ಮಂತ್ರಕ್ಕೆ ಮನುಷ್ಯನಿಗೆ ಬದುಕಲಿಕ್ಕಿರುವ ಅರ್ಹತೆ ಇದ್ದಾಗ ಪೂರ ದೋಷಗಳನ್ನು ಪರಿಹಾರ ಮಾಡಿ ಕೊಡುತ್ತೆ, ಅವನಿಗೆ ಇನ್ನಷ್ಟು ಸುಖಮಯವಾದ ಬದುಕನ್ನು ಕೊಡುತ್ತೆ. ಅದರಿಂದಾಗಿ ಇಜ್ಜಭಾಕ್. ದೇವರು ಬಂದ್ರು, ಕೈಯಲ್ಲಿ ಅಮೃತ ಇತ್ತು. ತಮಾಲೋಕ್ಯಾಸುರಾ ಸರ್ವೇ ಕಲಶಂ ಅಮೃತಾಹೃತಂ. ಒಂದೇ ಸರ್ತಿ ಇದ್ದಕ್ಕಿದ್ದಂತೆ ಅಸುರರು ಎಲ್ಲ ಧನುಸ್ ಕೈಯಲ್ಲಿದ್ದ ಹಗ್ಗವನ್ನ ಬಿಟ್ಟು ಆ ಧನ್ವಂತರಿಯ ಕೈಯಲ್ಲಿದ್ದದ ಅಮೃತವನ್ನ ಕಲಶವನ್ನು ಹಿಡ್ಕೊಂಡು ಲಪಟಾಯಿಸಿ ಓಡೋದ್ರು. ಇವ್ರು ಎಳಿತಾ ಇದ್ರ ದೇವತೆಗಳು,
ಎಳೆಯುವಾಗ ಜೋರಾಗಿ ಎಳಿತಾ ಇದ್ರು, ಒಂದೇ ಸರ್ತಿ ಬಿಟ್ಬಿಟ್ರು. ಒಂದೇ ಸರ್ತಿ ಬಿಟ್ರೆ ಏನಾಗುತ್ತೆ? ದೇವತೆಗಳೆಲ್ಲ ಕೆಸರು ಗದ್ದೆಯಲ್ಲಿ ಬಿದ್ದ ಹಾಗೆ ಬಿದ್ದೋದ್ರು. ಇವ್ರು ಅದೇ ಟೈಮ್ ಸಖತ್ ಟೈಮ್ ಅಂತ ಅನ್ಕೊಂಡ್ರು. ದೇವರ ಕೈಯಿಂದ ಕಲಶವನ್ನ ಅಪಹರಿಸಿದ್ರು. ವಿಷಣ್ಣ ಮನಸೋ ದೇವ ಹರಿಂ ಶರಣಮಾಯಯು ಇತಿ ತದ್ದೈನ್ಯಮಾಲೋಕ್ಯ ಭಗವಾನ್ ಭೃತ್ಯ ಕಾಮ ಭೃತ್ ಮಾ ಕಿದ್ಯತ ಮಿಥೋರ್ಥಂ ವಸ್ಸಾಧಯಿಷ್ಯೇ ಸ್ವಮಾಯಯ. ವಿಷಣ್ಣ ಮನಸಃ ದೇವಾಹ, ದೇವತೆಗಳಿಗೆ ತುಂಬಾ ಬೇಸರ ಆಯ್ತು. ಅಯ್ಯೋ, ಕೈಗೆ ಬಂದ ತುತ್ತು ಬಾಯಿಗೆ ಬರ್ಲಿಲ್ವಲ್ಲ ಅಂತ ತುಂಬಾ ಬೇಸರ ಆಯ್ತು. ಹರಿಂ ಶರಣಂ ಆಯುಹು ಅಯಯುಹು ಸಾರಿ. ಹೇಳಿ, ಒಂದು ಶ್ಲೋಕ ಎಗರಿ ಹೋಯ್ತಾ? ಯಾವ ಶ್ಲೋಕ? ಸರಿ, ಕರೆಕ್ಟ್. ಲಿಪ್ಸಂತ ಸರ್ವ ವಸ್ತೂನಿ ಕಲಶಂ ತರಸಾಹರಂ ನಿಯಮಾನೇ ಸುರೈ ತಸ್ಮಿನ್ ಕಲಶೇ ಮೃತ ಭಾಜನೆ. ಅಮೃತಪಾನವನ್ನ ಮಾಡಿ ಸರ್ವವಸ್ತೂನಿ ಲಿಪ್ಸಂತಹ, ಎಲ್ಲ ವಸ್ತುಗಳನ್ನು ತಮಗೇ ಬೇಕು ಅಂತ ಬಯಸುವಂತಹ. ಲಿಪ್ಸ ಅಂದ್ರೆ ಬಯಕೆ. ಸರ್ವ ವಸ್ತೂನಿ, ಎಲ್ಲಾ ವಸ್ತುಗಳನ್ನು ತಮಗೇ ಬೇಕು ಅಂತ ಬಯಸುವಂತಹ ಅಸುರರು ತರಸಾ ಕಲಶಂ ಅಹರನ್. ತರಸ ಅಂದ್ರೆ ಕೂಡ್ಲೆ, ಈ ದೇವತೆಗಳ ಕೈ ಸಿಕ್ಕಿದ್ರೆ ಮತ್ತೆ ನಮ್ಗೆ ಕೈ ಸಿಕ್ಕದೇ ಇದ್ರೆ ಏನ್ ಗತಿ, ಆದ್ರಿಂದ ನಾವೇ ಮೊದಲು ಅದನ್ನು ತಗೊಂಡು ಹೋಗ್ಬಿಡೋಣ ಅಂತ ಪ್ಲಾನ್ ಮಾಡಿ ಅಮೃತವನ್ನ ನಿಯಮಾನೆ ಅಸುರೈಸ್ತಸ್ಮಿನ್ ಕಲಶೆ ಅಮೃತ ಭಾಜನೆ ಅಂತ ಏನಾಯ್ತು, ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಸ್ಟಾಪ್ ಆಯ್ತು. ತಗೊಂಡು ಆಚೆ ಹೋದ್ರ, ಈಚೆ ಬಂದ್ರ, ಮಧ್ಯ ಬಿದ್ರ ಅಂತ ನಾಳೆ ನೋಡೋಣ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ನಸತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರ ಯಶಸ್ವಿನೋ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮ ಕರ್ಮ ತಮಾಭಿನ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವಃ. ಸದ್ಭಾವನಾ ಪ್ರಾಣಭೃತಾಂ ಭೂಯಾತ್ ವಿಶ್ವಸ್ಯ ಮಂಗಲಂ. ಶ್ರೀಕೃಷ್ಣಾರ್ಪಣಮಸ್ತು.